ಶೀತಲಿ ಶೀತಕಾಲಿ ಅಂತ ಒಂದು ಅದೂ ಪ್ರಾಣಾಯಾಮನೇ. ಬಟ್ ನಾವು ನಾಲಿಗೆ ಯೂಸ್ ಮಾಡಿಕೊಂಡು ಮಾಡ್ತೀವಿ. ನಾಲಿಗೆ ಅನ್ನೋದು ಒಂದು ಇಂದ್ರಿಯ. ಕಣ್ಣು ಯಾವ ಥರ ಇರುತ್ತೋ ನಾಲಿಗೆ ಅನ್ನೋದು ಒಂದು ಇಂದ್ರಿಯ. ಅದು ಯೂಸ್ ಮಾಡಿಕೊಂಡು ಕ್ರಿಯಾಯೋಗಗಳು, ಆ ಸಿದ್ಧಿಯೋಗಗಳು ಯೂಸ್ ಮಾಡಿಕೊಂಡು ಯೋಗ ಮಾಡ್ಕೊಳ್ತಾರೆ. ಅದೇ ನಾವು ಮಾಡ್ತಾ ಇರೋದಿಲ್ಲ. ನೋಡಿದ್ರೆ ಇವಾಗ ನಾಲಿಗೆಯಿಂದ ಅಂದರೆ ನಾಲಿಗೆ ಹಿಂದಕ್ಕೆ ಹಾಕಿ, ಇಲ್ಲಿ ನಾಲಿಗೆ ಹಿಂದಕ್ಕೆ ಹಾಕಬೇಕು ನೋಡಿ. ನಾಲಿಗೆ ನೋಡಿ ಈ ಥರ ನಾಲಿಗೆನ ಅಲ್ಲಿ ಹಾಕಿ ಹಿಂದಕ್ಕೆ ನಾಲಿಗೆ ಹಿಂದಕ್ಕೆ ಎಲ್ಲಿಗೆ ಹೋಗಬೇಕು? ಆ ಕಿರುನಾಲಿಗೆ ಇದಲ್ವಾ, ಆ ಕಿರುನಾಲಿಗೆ ಕಡೆ ಆ ಟಿಪ್ಪು ಹೋಗಬೇಕು. ಈಗ ಸದ್ಯಕ್ಕೆ ನಿಮಗೆ ಹೋಗಿಲ್ಲ ಆದ್ರೂ ಪರವಾಗಿಲ್ಲ, ಎಷ್ಟಾಗಿದೆ ಅಷ್ಟೇ. ಬಿಕಾಸ್ ಈ ಅಪ್ಪರ್ ಜಾ ಇದಲ್ವಾ, ಅಲ್ಲಿ ಖಾಲಿ ಸ್ಥಳ ಇಟ್ಟಿದ್ದಾನೆ ದೇವರು. ಖಾಲಿ ಅದು ನಾಲಿಗೆ ಇಟ್ಕೊಳ್ಳೋದಕ್ಕೆ ನೋಡಿ. ಇವಾಗ ಈ ಶೀತಲಿ ಪ್ರಾಣಾಯಾಮಗಳು ಮಾಡಬೇಕಂದ್ರೆ ನಾಲಿಗೆ ಯೂಸ್ ಮಾಡಿಕೊಂಡು ಮಾಡ್ಕೋಬೇಕು. ಇವಾಗ ನಾಲಿಗೆ ಬೆಂಡ್ ಮಾಡ್ಕೋಬೇಕು ಹಿಂದಕ್ಕೆ ನೋಡಿ. ಮೂಗಿಂದ ಆಚೆ ಹಾಕಿ ಪೂರ್ತಿ ಗಾಳಿ ಇಲ್ಲಿಂದ ಬರ್ಬೇಕ್ರಿ. ನಾನು ಪ್ರಾಣಾಯಾಮಗಳು ಹೇಳೋದು ಯಾವ ಥರ ತಗೋಬೇಕಂತ ಹೇಳ್ತಾನೆ ಇದ್ದೀನಿ. ಇನ್ನು ಕೆಳಗಡೆದ ಈ ಥರ ನೋಡಿ. ನಾಲಿಗೆ ಹಿಂದಕ್ಕೆ ಬೆಂಡ್ ಮಾಡಬೇಕು. ನಾಲಿಗೆ ಯಾಕೆ ಬೆಂಡ್ ಮಾಡ್ತೇವೆ? ನಾಲಿಗೆ ಕೆಳಗಡೆ ಅಲ್ಲಿ ಒಂದು ನರ ಇರುತ್ತೆ. ಆ ನರ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬಂದರೆ ನಾಲಿಗೆ ಹಿಂದಕ್ಕೆ ಹೋಗುತ್ತೆ. ಹಿಂದಕ್ಕೆ ಹೋಗಿಲ್ಲ ಅಂದರೆ ಪರವಾಗಿಲ್ಲ ಸದ್ಯಕ್ಕೆ. ಬಟ್ ಮುಂದೆ ಹಿಂದಕ್ಕೆ ಎಷ್ಟು ಉದ್ದ ಆದರೆ ನಾಲಿಗೆ ಅಷ್ಟು ಅದ್ಭುತವಾಗಿ ಯೋಗಮಾಗುತ್ತೆ ಅಂತ ಅರ್ಥ. ನಾಲಿಗೆ ಹಿಂದಕ್ಕೆ ಹೋಗಿದ್ರೆ ನಾಲಿಗೆ ಹಿಂದಕ್ಕೆ ಎಲ್ಲಿಗೆ ಹೋಗಬೇಕು? ಆ ಕಂಠ ಇದಲ್ವಾ, ಮೇಲೆ ಕಂಠ, ಅಲ್ಲಿಂದ ಏನೇನ ಅಲ್ಲಿ ತನಕ ಹೋಗ್ಬೇಕ್ರಿ. ಯೋಗಿಗೆ ಅಲ್ಲಿ ತನಕ ಹೋಗುತ್ತೆ. ನಾವೇನು ಮಾಡಬೇಕು ಸದ್ಯಕ್ಕೆ? ನೀವು ನಾಲಿಗೆ ಹಿಂದಕ್ಕೆ ಹಾಕಿ, ಮೂಗಿಂದ ಆಚೆಗೆ. ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಅಂದರೆ, ಒಂದು ನಿಮ್ಮ ನಾಲಿಗೆನಲ್ಲಿ ಇರೋ ಟೇಸ್ಟ್ ಬಡ್ಸ್ ಇರ್ತವೆ ಮೇಲೆ. ಆ ಟೇಸ್ಟ್ ಬಡ್ಸು ಎಲ್ಲ ಆ್ಯಕ್ಟಿವೇಟ್ ಆಗ್ತವೆ. ಬಿಕಾಸ್ ನಾಲಿಗೆ ಇರೋದು ಯಾಕಂದರೆ ನವರಸಗಳು ಸವಿಸೋದಿಕ್ಕೆ. ನಮ್ಮ ಆಹಾರದಲ್ಲಿ ನವರಸಗಳು ಇರ್ತವಲ್ಲ, ಅವು ಸವಿಸೋದಿಕ್ಕೆ. ಕೆಲವರು ನೀವೇ ನೋಡಿರ್ತೀರ, ಉಪ್ಪು ಸಾಕಾಗ್ತಾ ಎಷ್ಟು ಉಪ್ಪು ಹಾಕಿದ್ರೂ ಕೆಲವರಿಗೆ ಸಾಕಾಗಲ್ಲ ಅಲ್ವಾ. ಆಮೇಲೆ ಎಷ್ಟು ಖಾರ ಇದ್ರೂ ಕಮ್ಮಿನೇ ಅಂತಾರೆ. ಅದು ಯಾಕೆ ಅಂತಾರೆ ಅಂದರೆ, ನಾಲಿಗೆ ಮೇಲೆ ಇರೋ ಟೇಸ್ಟ್ ಬಡ್ಸು ಆ ಸೆನ್ಸಿಟಿವಿಟಿ ಕಮ್ಮಿ ಆಗಿದೆ ಅಂತ ಅರ್ಥ. ಅದನ್ನು ಸರಿ ಮಾಡ್ಕೋಬೇಕಂದ್ರೆ ಈ ಪ್ರಾಣಾಯಾಮಗಳು ಮಾಡ್ಕೊಳ್ಳಿ ಅಂತಾನೆ. ಇನ್ನೊಂದು ಸಲ ತೋರಿಸ್ತೇನೆ ನಿಮಗೆ. ಪ್ರಾಣಾಯಾಮ ಯಾವ ಥರ ಮಾಡಬೇಕು ಅನ್ನೋದು ತಿಳ್ಕೊಂಡು ನಾಲಿಗೆ ಬೆಂಡ್ ಮಾಡಿ ಹಿಂದಕ್ಕೆ. ಮೂಗಿಂದ ಆಚೆ ಆಗಬೇಕು, ನಾಲಿಗೆಯಿಂದ ತಗೊಳ್ಬೇಕು, ಮೂಗಿಂದ ಆಚೆ ಆಗಬೇಕು ನೋಡಿ. ನಾವು ತಗೊಳ್ಳೋ ಗಾಳಿ ಬಾಯಿಂದ ಅದು ಫೋರ್ಸ್ ಜಾಸ್ತಿ ಇರುತ್ತೆ. ಆ ಫೋರ್ಸಿಂದ ನಾಲಿಗೆ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಬಿಕಾಸ್ ದಟ್ ಈಸ್ ಹ್ಯಾವಿಂಗ್ ದಿ ಫೋರ್ಸ್. ಪೂರ್ತಿ ಗಾಳಿ ತಗೊಳ್ತೀವಲ್ಲ ನೋಡಿ, ಈ ಥರ ಹೇಳ್ಕೊಳ್ತೀವಲ್ಲ ಕೆಳಗಡೆ ಈ ಥರ, ಅಲ್ಲಿ ನಾಲಿಗೆ ಹಿಂದಕ್ಕೆ ಹೋಗುತ್ತೆ ಸ್ವಲ್ಪ. ಡೈಲಿ ಮಾಡ್ತಾ ಇದ್ರೆ ಆ ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ. ಹಿಂಗೂ ಮಾಡ್ಬೋದು. ಇನ್ನೊಂದು ಇದು ರೀತಿ ಹೇಳ್ತೀನಿ ನಿಮಗೆ. ಇದು ಒಂದು ನಾಲಿಗೆ ಬೆಂಡ್ ಮಾಡಿಕೊಂಡು ಉಸಿರು ತಗೊಂಡು ಮೂಗಿಂದ ಆಚೆ ಹಾಕೋದು. ಇನ್ನೊಂದು ಯಾವ ಥರ ಅಂದರೆ